ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಸಂವಾದದ ಮೂಲಕವೇ ಸಂಧಾನ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ದು ಎಲ್ಲ ಮಠಪೀಠಗಳು ಇರ್ತಕ್ಕಂಥ ಸಹಜ. ನನಗೆ ಭಾಳ ನೋವಾಗೈತಿ. ಇತಿಹಾಸದೊಳಗಡೆ ಯಾವತ್ತು ನನ್ನ ಶ್ರೀಪೀಠ ಬಡವ ಬಲ್ಲಿದ ಶ್ರೀಮಂತನ ಬೇಲಾರ್ದನೆ ದೀನ ದಲಿತನ ಬೇಲಾರ್ದನೆ ಯಾವತ್ತು ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತು ಓಪನ್ ಆಗಿರ್ಬೇಕಂತಲೇ ನನ್ನ ಮಠಕ್ಕೆ ನಾನು ಬಾಗಿಲೇ ಹಾಕಿದ್ದಿಲ್ಲ. ಬಸವಣ್ಣ ತತ್ವ ಅಂತ ಇವ ನಮ್ಮವ ಅಂತ ಸಂದೇಶದ ಕಾರಣಕ್ಕೋಸ್ಕರ ಎಂದೂ ನಾನು ಮಠಕ್ಕೆ ಬಾಗಿಲು ಹಾಕಿದ್ದಿಲ್ಲ. ಆದರೆ ನಮ್ಮ ಕೆಲವು ಭಕ್ತಾದಿಗಳು ನಮ್ಮವರೇ ಗೊತ್ತಿಲ್ಲದೇ ಯಾವುದಾವುದೋ ಕಾರಣಕ್ಕೆ ಬಾಗಿಲು ಹಾಕಿದ್ರು. ಅದು ಮನಸ್ಸಿಗೆ ನೋವಾಗಿತ್ತು. ಇವತ್ತೆಲ್ಲ ನಮ್ಮ ಹುನಗುಂದ ತಾಲೂಕಲ್ಲಿ ನಮ್ಮ ಪೀಠ ಇರೋದು ಹುನಗುಂದ ತಾಲೂಕಲ್ಲಿ ಇವತ್ತು ಜಮಖಂಡಿ ರಬಕೈ ಬನಹಟ್ಟಿ ತೇರದಾಳ ಗದಗ ಧಾರವಾಡ ವಿಜಯಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜವನ್ನು ಸ್ವಯಂ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಶ್ರೀಪೀಠದ ಧರ್ಮದ ಶ್ರೇಷ್ಠತೆಯಲ್ಲಿ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಠಕ್ಕೆ ಹೋಗ್ತಿದ್ದಾರೆ. ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ, ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋಣ ಅಂತೇಳಿ ಈಗ ನಾನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದ್ದಾರೆ. ಅವರೇ ಬಂದರೆ ಅವರ ಮಾತಿಗೆ ಬೆಲೆ ಕೊಟ್ಟು ಒಂದು 7 ಜನ ಹಿರಿಯರು ಕಮಿಟಿ ಮಾಡೇವಿ. ಮುಂದಿನ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ಭಾಗದಲ್ಲಿ ನಾವು ಶಾಖಾ ಮಠ ಮಾಡ್ತೇವೆ ಅಂತ ನಾನು ಕರ್ಕೊಂಡು ಹೋಗಿ ಬಂದಿದ್ದೆ. ರಬಕೈ ಬನಹಟ್ಟಿ ಭಾಗದಲ್ಲಿ 4 ಎಕರೆ ಜಮೀನು, ಧಾರವಾಡ ಭಾಗದಲ್ಲಿ 4 ಎಕರೆ ಜಮೀನು ಮತ್ತು ಹುನಗುಂದ ಇಳಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಠ ಮಾಡ್ತೀವಿ. ಸಿ ಪಾಟೀಲರು ನರಗುಂದಲ್ಲಿ ಶಾಖಾ ಮಠ ಮಾಡ್ತಿದ್ದಾರೆ. ಎಲ್ಲರೂ ಶಾಖಾ ಮಠ ಮಾಡ್ಕೊಂಡು ಮೂಲಪೀಠ ಕೂಡಲ ಸಂಘದಾಗಿರಲಿ, ಶಾಖಾ ಮಠ ಮಾಡ್ಕೊಂಡು ನಿಮಗೆ ತೊಂದರೆ ಆಗಬಾರ್ದು, ನಿಮ್ಮ ನೋವು ಬರ್ತಿದ್ವಿ. ಅದು ಯಾವುದೂ ಬೇಡ, ಮುಂದೆ ಬೆಳವಣಿಗೆ ಮಾಡೋಣ. ಎಲ್ಲರೂ ಸೇರಿಕೊಂಡು ಶ್ರೀಪೀಠಕ್ಕೆ ಕರ್ಕೊಂಡು ಹೊಂಟಾರೆ. ನಾನು ಅಲ್ಲಿ ಹೋಗಿರ್ತೀನಿ. ಆ ಮೂಲಕವಾಗಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರು ನಮ್ಮ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಘಟನೆಗಳು ಎಂದೂ ಆಗಬಾರ್ದು ಅಂತ. ಯಾಕಂದರೆ ನಾನು ಮತ್ತು ಹೋರಾಟ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಹೋರಾಟ ನನ್ನ ಉಸಿರು. ನಾನು ಸಮಾಜ ಕಟ್ಟಕ್ಕೆ ಬಂದೀನಿ. ಯಾವುದೇ ಇಟ್ಟಿಗೆ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ. ನನ್ನ ಬದುಕಿನ ಕಣಕಣದಲ್ಲೂ ಸಹ ಸಮಾಜಕ್ಕೋಸ್ಕರ ಬದುಕಿದ್ದೀನಿ. ಸಮಾಜವನ್ನು ಬದುಕಿಸ್ತೀನಿ, ಸಮಾಜಕ್ಕೋಸ್ಕರ ಬದುಕ್ತೀನಿ. ನನಗೆ ಯಾವುದೂ ಆಸೆ ಇಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ, ನನಗೆ ಯಾವುದೂ ಶಾಶ್ವತ. ನನಗೆ ಇರೋದೇನಪ್ಪ, ನನ್ನ ಭಕ್ತರು ಮುಖ್ಯ. ನಾನು ಈಗ ಯಾವಾಗ ಹೋರಾಟ ಶುರು ಮಾಡಿದ್ನ 5 ವರ್ಷಗಳ ಕಾಲ ನನ್ನಲ್ಲಿ ಯಾವ ರೀತಿಯಾದಂಥ ಭಾವನೆ ಬಂದಿದೆಯಪ್ಪ ಅಂದರೆ, ನಾನು 4 ವರ್ಷ ಕಾಲ ಮಟ್ಟದಾಗ ಇಲ್ಲೇ ಇಲ್ಲ. ನನ್ನ ಭಕ್ತರು ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲ ಸಂಘವಾಗಿದೆ. ನನ್ನ ಭಕ್ತರ ಮನೆಗಳೇ ನನ್ನ ಶ್ರೀಪೀಠವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಬದುಕೊಂಡು ಬಂದಿರತಕ್ಕಂಥದ್ದು ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು. ಯಾರೇನೇ ಗೊತ್ತಿಲ್ಲದೆ ಬೇರೆ ಬೇರೆ ಕಾರಣಕ್ಕೆ ಏನೇ ಮಾಡಿರ್ಬೋದು, ಅವರೆಲ್ಲ ನನ್ನವರು. ಅವ್ರ ಬಗ್ಗೆ ಯಾವ ಕಾರಣಕ್ಕೆ ನಾನು ತಪ್ಪು ತಿಳ್ಕೊಂಡಿದ್ದಿಲ್ಲ. ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಷ್ಯ ಮಕ್ಕಳೇ. ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡು ಹೋಗೋಣ. ನಮ್ಮ ಭಕ್ತರು ಮನಸ್ಸು ನೋವಾಗೋ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಈ ಮೂಲಕ ಮತ್ತೊಂದು ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂದಕ್ಕೆ ಯಾರು ಸಹ ನಿರಾಶೆ ಒಳಪಡಬೇಡ್ರಿ, ಹಿಂಗೆ ಆಯ್ತು ಅಂತೇಳಿ. ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂತೂ ಸಂಘರ್ಷಗಳಿರುವಂಥದ್ದು ಸಹಜ. ಅದು ಬಸವಣ್ಣ ಕಾಲಕ್ಕೂ ಇತ್ತು, ಅಂಬೇಡ್ಕರ್ ಕಾಲಕ್ಕೂ ಇತ್ತು. ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ನಡೆಯುವ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ. ಆ ನೋವನ್ನು ನುಂಗ್ಕೊಂಡು ನಾನು ನಂಜುಂಡನಾಗಿ ಮತ್ತೆ ಸಮಾಜವನ್ನು ಉಚ್ಚಾರ ಸ್ಥಿತಿಗೆ ಕೊಂಡೊಯ್ಯೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋವಿದೆ, ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ನೋವಿನಲ್ಲಿ ನಾನಿದ್ದೀನಿ. ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನೀವೆಲ್ಲರೂ ಹೆಂಗೆ ಕೈ ಜೋಡಿಸಿದ್ರಿ ಅದೇ ರೀತಿ ಕೈ ಜೋಡಿಸಿ ಅಂತೇಳಿ ಮತ್ತೊಮ್ಮೆ ತಮಗೆ ಎಲ್ರಿಗೂ ಮನವಿ ಮಾಡಿಕೊಂಡು ಮುಂದೆ ಮೂಲ ಪೀಠಕ್ಕೆ ಯಾವುದೂ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಸಭೆ ಒಳಗೆ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ತಾಲೂಕಿನ ಮುಖಂಡಗಳೆಲ್ಲ ಕೂಡಿ ಯಾರಿಗೂ ಮನಸ್ತಾಪಗಳಿಲ್ಲ. ಈ ಹೋರಾಟ ಕೆಲವರು ಮುಂದುವರಿಸ್ಬಾಡ್ರಿ ಅಂತ ನಾನು ಹೋರಾಟ ಮುಂದುವರಿಸ್ತೀನಿ ಅಂತ ನಾನಂದೆ. ಮುಂದುವರಿಸ್ಬಾರ್ದವ್ರಿಗೆ ಕೆಲವು ಟೈಮ್ನಲ್ಲಿ ಮುಂದುವರಿಸಿದಾಗ ನೋವಾಗ ಸಹಜ. ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ. 2A ಸಿಗೋವರೆಗೂ ಹೋರಾಟ ಪ್ರಮಾಣ ಮಾಡಿದ್ದೀನಿ. ಆ ಪ್ರಮಾಣ ಬಿಡಬಾರ್ದು ನಾವು ಹೋರಾಟ ಮಾಡೋಕ್ಕತ್ತೀನಿ. ಕೆಲವು ನನ್ನ ಜೊತೆ ಹೋರಾಟ ಬರೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಅವ್ರು ಕೈ ಬಿಟ್ಟು ನಾನೇನು ತಪ್ಪು ತಿಳ್ಕೊಂಡಿಲ್ಲ, ಅವ್ರು ನಮ್ಮವರೇ. ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ. ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಅವರೂ ಮಾಡಲಿ. ನಮ್ಮಿಂದ ಏನಾದರೂ ನಿಮ್ಮ ಮನಸ್ಸಿನ ನೋವಾಗೋ ರೀತಿಯ ಘಟನೆ ಆದರೆ ನಾನು ಸರಿಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಈ ಮೂಲಕ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.